ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತು ನಾನು NMMS ಪರೀಕ್ಷೆಯ ಬಗ್ಗೆ ಪರೀಕ್ಷೆ ಯಾವಾಗ ನಡೆಯುತ್ತೆ, ಹೌದಾ, ಇನ್ನೂ ಅಪ್ಲಿಕೇಶನ್ ಹಾಕಲು ನಮಗೆ ಸಮಯ ಇದೆಯೋ ಇಲ್ವೋ, ಅಥವಾ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ. ಹೌದಾ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾನು NMMS ಎಕ್ಸಾಮ್ದು ಡೀಟೇಲ್ ವಿಡಿಯೋಗಳನ್ನು ಮಾಡ್ತೀನಿ ಇದರಲ್ಲಿ. ಹೌದಾ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ಅದನ್ನೇನು ಮಾಡಿ ಕಮೆಂಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿ. ಹೌದಾ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೌದಾ, ಸೊ ಅಂತ ಹೇಳ್ತಾ ವಿಡಿಯೋವನ್ನು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಪರೀಕ್ಷೆ ಹೆಸರು NMMS ಅಂದರೆ ಏನಪ್ಪ ಅಂತಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್. NMMS ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ. ಇದು ವಿದ್ಯಾರ್ಥಿ ವೇತನದ್ದು. ಹೌದಾ, ಯಾವ ವಿದ್ಯಾರ್ಥಿಗಳಿಗೆ ಬರ್ತೈತಪ್ಪ ಅಂದರೆ ಯಾರು 7th ಪಾಸಾಗಿ 8th ಇರ್ತಿರಲ್ಲ, ಹೈಸ್ಕೂಲ್ ಮಕ್ಕಳು ಇರ್ಬೋದು ಅಥವಾ ಕಾಲೇಜ್ ಲೆವೆಲ್ ಇರ್ಬೋದು, ಅವರಿಗೆ ಈ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಎಷ್ಟು ವಿದ್ಯಾರ್ಥಿ ವೇತನ ಅಂತ ಅಂದರೆ ತಿಂಗಳಿಗೆ 1,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ NMMSನಲ್ಲಿ. ತಿಂಗಳಿಗೆ ಎಷ್ಟು ಕೊಡ್ತಾರೆ ಇಲ್ಲಿ? 1,000 ರೂಪಾಯಿ ಅಂದರೆ ವರ್ಷಕ್ಕೆ ಎಷ್ಟಾಗ್ತದೆ ಆದರೂ 12,000 ರೂಪಾಯಿ. ಈ ರೀತಿಯಾಗಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಪರೀಕ್ಷಾ ವಿಧಾನ ಆಫ್ಲೈನ್ ಆಗ್ತದೆ ಇದು. ಹೌದಾ, ಪರೀಕ್ಷೆಯ ಮಟ್ಟ ರಾಜ್ಯ ಮಟ್ಟದಲ್ಲಿ ನಡೀತದೆ ಇದು. ಪತ್ರಿಕೆಗಳು 2 ಇರ್ತಾವೆ, 2 ಪೇಪರ್ ಇರ್ತೈತಿ. ಪರೀಕ್ಷೆ ಅವಧಿ 3 ಗಂಟೆಗಳು. ಕ್ವಶನ್ಸ್ ಯಾವ ರೀತಿ ಇರಪ್ಪ ಅಂತಂದರೆ MCQ ಕ್ವಶನ್ಸ್ ಇರ್ತವೆ. MCQ ಅಂದರೆ ಏನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕರಿತೀವಿ. 4 ಆಪ್ಷನನ್ನು ಕೊಟ್ಟಿರ್ತಾರೆ. ಆ 4 ಆಪ್ಷನ್ನಲ್ಲಿ ಒಂದನ್ನು ಯಾವುದೇ ನಿಮಗೆ ಸರಿ ಅನಿಸ್ತದೆ ಅದನ್ನು ಟಿಕ್ ಮಾಡಬೇಕು. ಹೌದಾ, MCQ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹೌದಾ, ಸೊ ಇನ್ನಷ್ಟು ಡೀಟೇಲ್ ನೋಡೋಣ. ಇದು NMMS 2025 ಪ್ರಕಾರ ನಾವು ಹೇಳಬೇಕಪ್ಪ ಅಂತಂದರೆ ಇದು ಎಲ್ಲ ಸ್ಟೇಟ್ಗಳಲ್ಲಿ ನಡೀತದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲ ಸ್ಟೇಟ್ಗಳಲ್ಲಿ NMMS ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ. ಆದರೆ ಅದರದ್ದು ಏನಿರ್ತದೆ ಅಂದರೆ ಡೇಟ್ ಬೇರೆ ಬೇರೆ ಆಗಿರ್ತದೆ. ನೋಡ್ಬೋದು, ಕರ್ನಾಟಕ, ರಾಜಸ್ಥಾನ, ಅಸ್ಸಾಂ, ಮಿಜೋರಾಂ, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್. ಹೌದಾ, ಎಲ್ಲರದ್ದು ಡೇಟ್ ಇದ್ದಿದ್ದು ಬೇರೆ ಬೇರೆ ಆಗಿರ್ತದೆ. ಸೊ ಇಲ್ಲಿ ನಮ್ಮದು ಕರ್ನಾಟಕದ ಎಕ್ಸಾಮ್ ಡೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ, December 7, 2025. ಹೌದಾ, ಡಿಸೆಂಬರ್ಗಿದೆ ಇದು. ಹೌದಾ, ರಾಜಸ್ಥಾನದ್ದು November 16 ಇದೆ, ಅಸ್ಸಾಂ December 13. ಈ ರೀತಿಯಾಗಿ ಡೇಟ್ ಇದ್ದಿದ್ದು ವೇರಿಯೇಷನ್ ಆಗ್ತಾ ಇರ್ತದೆ. ನಮ್ಮ ಕರ್ನಾಟಕದ್ದು ಯಾವಾಗಿರ್ತದೆ? December 7. ನೆಕ್ಸ್ಟ್, ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಎಕ್ಸಾಮ್ ಇದನ್ನು ಮಾಡಲಿಕ್ಕೆ ಹಾಕಬೇಕಾದ್ರೆ ನಾವು ಏನೂ ಇಲ್ಲ, NMMS ಅಡ್ಮಿಟ್ ಕಾರ್ಡ್ ಬೇಕಾಗ್ತದೆ, ಗೋರ್ಮೆಂಟ್ ಇಶ್ಯೂಡ್ ಫೋಟೋ, ID ಕಾರ್ಡ್, ಸ್ಕೂಲ್ ID ಕಾರ್ಡ್ ಬೇಕಾಗ್ತದೆ, ಮತ್ತು ಆಧಾರ್ ಕಾರ್ಡ್ ಬೇಕು. ಇಷ್ಟಿದ್ದಪ್ಪ ಅಂತಂದರೆ ನಾವೇನು ಮಾಡ್ಬೋದು? ಅಪ್ಲೈ ಮಾಡಬಹುದು. ಹೌದಾ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಮ್ಯಾಟ್ ಅಂತ ಕರಿತೀವಿ, ಸ್ಕೊಲಾಸ್ಟಿಕ್ ಎಬಿಲಿಟಿ ಟೆಸ್ಟ್ SAT ಅಂತ ಕರಿತೀವಿ. 2 ಪೇಪರ್ಗಳು, ಮ್ಯಾಟು ಮತ್ತು ಸ್ಯಾಟು. ಹೌದಾ, ಅದ್ರ ಬಗ್ಗೆ ಡೀಟೇಲಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟು ನೋಡಿ, ದ ಅಪ್ಲಿಕೇಶನ್ ಪೀರಿಯಡ್ ಆಫ್ ಕರ್ನಾಟಕ NMMS ಎಕ್ಸಾಮ್ ಡೇಟ್. ಈಗೂ ಎಕ್ಸಾಮ್ ಡೇಟ್ ಅಪ್ಲಿಕೇಶನ್ ಹಾಕ್ಬೋದು ನಾವು. September 10 to November 15ವರೆಗೆ ಅದ. ಇವತ್ತೆಷ್ಟು? November 11. ಸೊ ನಿಮ್ಗೆ ಇನ್ನೂ ಚಾನ್ಸ್ ಇದೆ. ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯಮಾಡಿ ಅಪ್ಲಿಕೇಶನ್ನ ಹಾಕಿ. ಇದು ನಿಮಗೆ ಏನಾಗಿರಪ್ಪ ಅಂತಂದರೆ ಒಂದು ಸ್ಟೆಪ್ ಇದ್ದಂಗೆ, ಒಂದು ಮೈಲಿಗಲ್ಲು ಇದ್ದಂಗೆ. ಇದರಿಂದ ನೀವೇನು ಮಾಡ್ಬೋದು? ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಫೇಸ್ ಮಾಡಲಿಕ್ಕೆ ಬಿಡ್ತೈತಪ್ಪ ಅಂತಂದರೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಸೊ ಎಕ್ಸಾಮನ್ನು ನೀವೇನು ಮಾಡಬೇಕು? ಅಟೆಂಪ್ಟ್ ಮಾಡಲೇಬೇಕು ಇದನ್ನು. ಹೌದಾ, ಸ್ಕೂಲ್ನಲ್ಲಿ ಇದನ್ನು ಯಾರು ಅದಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಬಟ್ ಯಾರು ಪೇರೆಂಟ್ಸ್ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ನಿಮ್ಮ ಮಕ್ಕಳು ಇದ್ರಪ್ಪ ಅಂತಂದರೆ ಅವರನ್ನು ಎಕ್ಸಾಮ್ಗೆ ಅಟೆಂಪ್ಟ್ ಮಾಡಿಸಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸ್ಕಾಲರ್ಶಿಪ್ ಬರ್ತದೆ. ಆ ಸ್ಕಾಲರ್ಶಿಪ್ದಿಂದ ನಿಮ್ಗೆ ಯಾವ್ಯಾವ ಬುಕ್ಸ್ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು. ಹೌದಾ, ಈ KSEEB ಪೋರ್ಟಲ್ದಿಂದ ನೀವು ಅದನ್ನು ಏನು ಮಾಡ್ಬೋದು? ಅಪ್ಲಿಕೇಶನನ್ನು ಹಾಕ್ಬೋದು.
ಅಂಡರ್ಸ್ಟ್ಯಾಂಡ್ ಆಯಿತಾ? ಮಿನಿಮಮ್ ಎಷ್ಟು ತೊಗೊಂಡಿರ್ಬೇಕು ನೀವು? ಕ್ಲಾಸ್ 8 ಫೈನಲ್ ಎಕ್ಸಾಮ್ 55% ಆಗಿತ್ತಪ್ಪ ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ ಡೀಟೇಲಾಗಿ ಹೇಳ್ತೇನೆ ನೋಡಿರಿ. ನಾನು NMMS ಪರಿಚಯದ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ಇದು ಕೇಂದ್ರ ಸರ್ಕಾರದಿಂದ ಇದು ನಡೀತದ. ನವದೆಹಲಿಯಿಂದ ಇದಕ್ಕೇನು ಮಾರ್ಗಸೂಚಿಯನ್ನು ಕೊಡ್ತಾರೆ. ಹೌದಾ? NMM ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ KSQ ವತಿಯಿಂದ NMMS ಪರೀಕ್ಷೆಯನ್ನು ನಡೆಸಲಾಗ್ತದೆ. ಹೌದಾ? ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಾಲೆಯಿಂದ ಹೊರಗುಳಿಯದಂತೆ ತಡೆಯುವುದು ಇದರ ಉದ್ದೇಶ. ಮುಖ್ಯ ಉದ್ದೇಶನೇ ಇದು, ಮಕ್ಕಳಿಗೆ ಸಹಾಯವನ್ನು ಮಾಡೋದು, ಕಲಿಯುವಂಥ ಮಕ್ಕಳಿಗೆ. ಇಲ್ಲಿ ನೋಡ್ರಿ ಏನು ಹೇಳ್ತಾ ಇದ್ರೆ, ಇದು ಸದರಿ ಪರೀಕ್ಷೆಯನ್ನು ಕನ್ನಡ, ಇಂಗ್ಲೀಷ್, ಉರ್ದು, ಮರಾಠಿ ಮತ್ತು ತೆಲುಗು ಮಾಧ್ಯಮಗಳಲ್ಲಿ ನಡೆಸುತ್ತಿದ್ದು, ಎಲ್ಲ ಭಾಷೆಗಳು ನಡೀತದೆ, ಕನ್ನಡದಲ್ಲೂ ಇರ್ತದೆ. ಈ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ತಾಲೂಕು ಕೇಂದ್ರಗಳಲ್ಲಿ ನಡೆಸ್ತದೆ. ಇಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಪರೀಕ್ಷೆ ನಡೀತೈತಿ. ಅರ್ಹತೆ ಏನು ಬೇಕಪ್ಪ ಅಂತಂದರೆ, ಎಕ್ಸಾಮ್ಗೆ ನೀವು ಅರ್ಹತೆಯನ್ನು ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಗೆ ಅರ್ಹರು. 8ನೇ ತರಗತಿ ಓದುವ ಮಕ್ಕಳು ಈ ಪರೀಕ್ಷೆ ಬರೀಬಹುದು. ವಸತಿಯುತ ಶಾಲೆಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದರೆ ಮೊರಾರ್ಜಿ ದೇಸಾಯಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ನವೋದಯ ಶಾಲೆ, ಈ ಶಾಲೆಯ ಮಕ್ಕಳು ಈ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅರ್ಹರು ಅಲ್ಲ. ಹೌದಾ? ಅದನ್ನು ಬಿಟ್ಟು ಲೋಕಲ್ ಶಾಲೆಯಲ್ಲಿ ಕಲಿಯುವಂಥ ಸರ್ಕಾರಿ ಇರ್ಬೋದು, ಅನುದಾನಿತ ಶಾಲೆಯ ಮಕ್ಕಳು ಇರಬಹುದು, ಸ್ಥಳೀಯ ಸಂಸ್ಥೆಗಳ ಮಕ್ಕಳು ಇರಬಹುದು, ಅಂದರೆ ಪ್ರೈವೇಟ್ ಸ್ಕೂಲ್ದು ಮಕ್ಕಳು ಇದ್ದರೂ ಕೂಡ ಅದನ್ನೇನು ಮಾಡ್ಬೋದು, ಬರಿಬಹುದು. ಹಾಗೆ ಕೇಂದ್ರೀಯ ವಿದ್ಯಾಲಯ, ಸೈನಿಕ ಶಾಲೆಯ ವಿದ್ಯಾರ್ಥಿಗಳು, ಖಾಸಗಿ ಅನುದಾನರಹಿತ ಶಾಲೆ, ಸರ್ಕಾರದಿಂದ ಅನುದಾನ ವಿದ್ಯಾರ್ಥಿಗಳು ಇದಕ್ಕೆ ಕೂಡ ಅರ್ಹರಾಗುವುದಿಲ್ಲ. NMMS ಪರೀಕ್ಷೆ ಅರ್ಜಿ ಸಲ್ಲಿಸುವ ನಿಬಂಧನೆಗಳು 7ನೇ ತರಗತಿಯಲ್ಲಿ 55% ಆಗಿರಬೇಕು. ಹೌದಾ? ಪರೀಕ್ಷೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಯ ವ್ಯಾಸಂಗ ಮಾಡುತ್ತಿರಬೇಕು. ಪೋಷಕರ ಆದಾಯ 3.5 ಲಕ್ಷಕ್ಕಿಂತ ಮೀರಿರಬಾರ್ದು. ಹೌದಾ? ಉದ್ದೇಶಗಳು ಏನಪ್ಪ ಅಂತಂದರೆ, ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸುವುದು, ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡುವುದು ಇದರ ಮುಖ್ಯ ಉದ್ದೇಶ. NMMSದ ಮುಖ್ಯ ಉದ್ದೇಶ. ಪರೀಕ್ಷೆಯ ಸ್ವರೂಪ ಯಾವ ರೀತಿ ಇರ್ತದಪ್ಪ ಅಂದರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪತ್ರಿಕೆ 1 ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ, ಮೆಂಟಲ್ ಎಬಿಲಿಟಿ ಟೆಸ್ಟ್, ಮ್ಯಾಟ್ ಅಂತ. ಪತ್ರಿಕೆ 2 ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಅಥವಾ ಸ್ಕಾಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್, ದಟ್ ಈಸ್ SAT. ಪೇಪರ್ 1ನಲ್ಲಿ ನಾವೇನು ನೋಡ್ತೀವಿ, ಇಲ್ಲದೆ ಆಕೃತಿಗಳು ಬರ್ತಾವೆ, ಸಾದೃಶ್ಯೀಕರಣ ಬರ್ತೈತಿ, ವರ್ಗೀಕರಣ, ಮೌಖಿಕ, ಜ್ಞಾನಾತ್ಮಕ, ಕಾರಣ ನೀಡುವ, ವಿಶ್ಲೇಷಿಸುವ, ಸಂಶ್ಲೇಷಿಸುವ ಸಾಮರ್ಥ್ಯಗಳನ್ನು ಅಳೆಯುವ 90 ಪ್ರಶ್ನೆಗಳನ್ನು ಕೇಳ್ತಾರೆ. 90 ಪ್ರಶ್ನೆಗಳು, 90 ಅಂಕಗಳಿರ್ತಾವೆ. ಅದೇ ಪತ್ರಿಕೆ 2ರಲ್ಲಿ ಇಲ್ಲೂ ಕೂಡ 90 ಅಂಕಗಳು, 90 ಪ್ರಶ್ನೆಗಳು. ಇಲ್ಲಿ ಏನು ಬರ್ತಾವಪ್ಪ ಅಂದ್ರೆ ವಿಷಯಗಳು ಬರ್ತಾವೆ. ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆಯಲ್ಲಿ ವಿಷಯದ ಪರೀಕ್ಷೆಗೆ ಸಿದ್ಧವಾಗುವ ವಿದ್ಯಾರ್ಥಿಗಳು 7 ಮತ್ತು 8ನೇ ತರಗತಿಯ ವಿಜ್ಞಾನ ವಿಷಯವನ್ನು, ಸಮಾಜ ವಿಜ್ಞಾನ ವಿಷಯವನ್ನು, ಗಣಿತ ವಿಷಯವನ್ನು ಅದನ್ನು 7 ಮತ್ತು 8ನೇ ತರಗತಿಯ ಚೌಕಟ್ಟಿನಲ್ಲಿ ಅದನ್ನು ಅಭ್ಯಾಸವನ್ನು ಮಾಡಬೇಕು. ಹೌದಾ? NMMS ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಆಯ್ಕೆ ವಿಧಾನ, ಯಾವ ರೀತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರಪ್ಪ ಅಂತಂದರೆ, ಈ 2 ಪರೀಕ್ಷೆಗಳನ್ನು ಒಳಗೊಂಡು ಅದನ್ನೇನು ಮಾಡ್ತಾರಪ್ಪ ಅಂದರೆ, ಕನಿಷ್ಠ 40% ಆಗಿರಬೇಕು. SC ಸಾಮಾನ್ಯದವರು ಏನಾಗಿರಬೇಕು, 40%, SC STದವರು 32% ಅಂಕಗಳನ್ನು ಪಡೆದಿರಬೇಕು. ಅವಾಗೇನು ಮಾಡ್ತಾರಪ್ಪ ಅಂದ್ರೆ, ಅವರು ಕ್ವಾಲಿಫೈ ಆಗ್ತಾರೆ. ಆ ಕ್ವಾಲಿಫೈದಲ್ಲಿ ರ್ಯಾಂಕ್ ಆಧರಿಸಿ ಆಯ್ಕೆಯನ್ನು ಮಾಡ್ಲಾಗ್ತಾರೆ. ರ್ಯಾಂಕ್ಗಳು ಬಿಡ್ತಾರೆ. ಆ ರ್ಯಾಂಕ್ಗಳನ್ನು ಆಧರಿಸಿ ಅವುಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಆಯ್ಕೆಯನ್ನು ಮಾಡ್ತಾರೆ. ವಿದ್ಯಾರ್ಥಿ ವೇತನ ವಿವರಣೆ, ಪರೀಕ್ಷೆಯಲ್ಲಿ ಆಯ್ಕೆ ಆದವರಿಗೆ 9ನೇ ತರಗತಿಯಿಂದ ಅಮೌಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 9ನೇ ತರಗತಿಯಿಂದ ತಿಂಗಳಿಗೆ 1,000 ಅಮೌಂಟ್ ಹಾಕ್ತಾರೆ. ಅದು ವರ್ಷಕ್ಕೆ 12,000 ಆಗ್ತದೆ. 4 ವರ್ಷಗಳವರೆಗೆ ವಿದ್ಯಾರ್ಥಿ ವೇತನ ಅದನ್ನು ಕೊಡ್ತಾರೆ.
ಅಪ್ ಟು ಸೆಕೆಂಡ್ ಇಯರ್ವರೆಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳು ಬ್ಯಾಂಕ್ಗೆ ಡೈರೆಕ್ಟಾಗಿ ಜಮಾವನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಅರ್ಜಿ ಸಲ್ಲಿಸಬೇಕಾಗ್ತದೆ. ಓಕೆ, ಇದಿಷ್ಟು ಮಾಹಿತಿ. ಹೌದಾ? ಐ ಹೋಪ್ ಇದು ಇಂಡೆಕ್ಸು, ಇದು ಸ್ಯಾಟ್ ಎಕ್ಸಾಮದ ಇಂಡೆಕ್ಸು. ಮ್ಯಾಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಏನೇನು ಓದಬೇಕು ಅನ್ನೋದನ್ನು. ಇದು ಸ್ಯಾಟ್ ಸಲುವಾಗಿ ಇರುವಂತಹ ಒಂದು ಪರಿವಿಡಿ. ಇದು 42 ಆ್ಯಂಗಲ್ನಲ್ಲಿ ಕ್ವಶನ್ಸ್ಗಳು ರೇಸ್ ಆಗ್ತವೆ. ಸ್ಯಾಟು ಸಾರಿ, ಇದು ಸ್ಯಾಟ್ ಅಲ್ಲ, ಮ್ಯಾಟ್. ಇದು MAT ಮ್ಯಾಟ್. ಓಕೆ, ಈ ಮ್ಯಾಟ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ದು ಎಲ್ಲವೂ ಕೂಡ ಕೋಡಿಂಗು ಎಲ್ಲವನ್ನ ಇಲ್ಲಿ ಕೇಳ್ತಾರೆ. ಹೌದಾ? ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲಾಗಿ ನಾನು ಇವತ್ತಿಂದ ನಾಳೆಯಿಂದ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಹೌದಾ? ಇದೆಲ್ಲವನ್ನು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹೌದಾ? ನೀವು ಯಾರು ಪೇರೆಂಟ್ಸ್ ನೋಡ್ತಾ ಇದ್ದೀರಿ, ದಯಮಾಡಿ ನಿಮ್ಮ ಮಕ್ಕಳಿಗೆ ನನ್ನ ವಿಡಿಯೋಗಳನ್ನ ತೋರಿಸಿ. ಹೌದಾ? ಮಕ್ಕಳು ಪ್ರಿಪೇರ್ ಆಗಲಿಕ್ಕೆ ಬಿಡಿ. ನನ್ನ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಭೇಟಿಯಾಗೋಣ. ಧನ್ಯವಾದಗಳು.